ಹಾಯ್ ಎಲ್ಲರಿಗೂ. ನಾನಿವತ್ತು ಮೇಥಿ ಪುಲಾವ್ ಮಾಡುವ ರೆಸಿಪಿಯನ್ನು ಹೇಳ್ತೇನೆ. ಇಲ್ಲಿ ನಾನು ಒಂದು ಕಟ್ ಮೇಥಿ ಸೊಪ್ಪನ್ನು ತೊಗೊಂಡಿದ್ದೇನೆ. ಇದು ಸೊಪ್ಪು ಮಾತು ಸಪ್ರೇಟಾಗಿ ಮಾಡಿಟ್ಟಿದ್ದೇನೆ ಈ ಥರ. ನಂತರ ತರಕಾರಿ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ, ನಿಮಗೆ ಬೇಕಾದರೆ ಎಕ್ಸ್ಟ್ರಾ ತರಕಾರಿ ಹಾಕ್ಬೋದು. ಮಸಾಲಕ್ಕೆ 3 ಕಾಯಿ ಮೆಣಸು, 10 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಟೊಮೆಟೊ. ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕುವಾಗ 1 ಮುಷ್ಟಿ ಪುದೀನ ಸೊಪ್ಪು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಕಾಯಿ ತುರಿ ಇದನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡಿ ತಂದಿದ್ದೇನೆ. ಇದು ಅರ್ಧ ಗ್ರೈಂಡ್ ಆದ ನಂತರ 2 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡಿದ್ದೇನೆ. ಇಲ್ಲಿ 1 ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತುಪ್ಪ ಮತ್ತು ಎಣ್ಣೆಯೊಂದಿಗೆ ಸ್ವಲ್ಪ ಫ್ರೈ ಮಾಡಬೇಕು. ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಹುರಿಬೇಕು. ನಂತರ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಹುರಿಬೇಕು. ನಂತರ ಒಂದೊಂದೇ ಹಾಕಿ ಹುರಿತಾ ಬರಬೇಕು. ಕಟ್ ಮಾಡಿದ ತರಕಾರಿ ಸ್ವಲ್ಪ ಹುರಿದಾದ ನಂತರ ಕಟ್ ಮಾಡಿದ ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡುವ ತನಕ ಹುರಿಬೇಕು. ನಂತರ ಗ್ರೈಂಡ್ ಮಾಡಿದ ಮಸಾಲ ಹಾಕಿ ಹಸಿಗಾಟು ಹೋಗೋ ತನಕ ಹುರಿಬೇಕು ಇದನ್ನು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1 ಗ್ಲಾಸ್ ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಇದನ್ನು ಸಹ ಹಾಕಿ 1 ನಿಮಿಷ ಹುರಿಬೇಕು. ನಂತರ ಅಕ್ಕಿ ಮತ್ತು ತರಕಾರಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಕುಕ್ಕರಲ್ಲಿ 1 ವಿಸಿಲ್ ಬರುವಷ್ಟು ಬೇಯಿಸಿದರೆ ಸಾಕು. ನೀರಿನ ಬದಲಿಗೆ ತೆಂಗಿನ ಹಾಲನ್ನು ಹಾಕಿ ಸಹ ಬೇಯಿಸ್ಬೋದು, ಇನ್ನೂ ತುಂಬ ಟೇಸ್ಟಿ ಆಗ್ತದೆ. ಒಂದು ವಿಸಿಲ್ ಬಂದರೆ ಸಾಕು. ನಾನಿಲ್ಲಿ ಹಸಿ ಬಟಾಣಿಯನ್ನು ಹಾಕಿದ್ದೇನೆ, ಹಾಗಾಗಿ 1 ವಿಸಿಲ್ ಬಂದರೆ ಸಾಕು. ಇದೀಗ ಚೆನ್ನಾಗಿ ಬೆಂದಿದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.